ಓಕೆ ಸೂಪರ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಓಕೆ ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಚಿತ್ರದುರ್ಗದಲ್ಲಿ JCR ಸರ್ಕಲ್ ಅಂತ, ಇಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಕ್ಯಾಂಟೀನ್ ಅಂತ ಕಳೆದ 15-16 ವರ್ಷಗಳಿಂದ 18 ಅಂತ ಅಂದರು, 15-16 ವರ್ಷಗಳಿಂದ ಇನ್ನೂ ಜಾಸ್ತಿನೇ ಅನಿಸುತ್ತೆ. ಇಲ್ಲಿ ಟಿಫನ್ ಸೆಂಟರ್ ಅಂದರೆ ಟಿಫನ್ನ ಕೊಡ್ತಾ ಬರ್ತಾಯಿದ್ದಾರೆ. ಅತ್ಯದ್ಭುತವಾದಂಥ ಇಡ್ಲಿ ಸಿಗುತ್ತಂತೆ. ಇಡ್ಲಿ ಜೊತೆಗೆ ವಡೆನೂ ಫೇಮಸ್ಸು. ವಡೆ ಅನ್ನೋದಕ್ಕಿಂತ ಚಟ್ನಿ ಫೇಮಸ್ಸು. ಕೆಂಪು ಚಟ್ನಿಂದ ಮಾಡ್ತಾರಂತೆ, ಬೊಂಬಡೆ ಇರುತ್ತೆ. ಅದನ್ನು ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ಬೆಳಿಗ್ಗೆ ಹೊತ್ತಾದರೆ ಇಡ್ಲಿ ಹಾಗೂ ಒಂದು ರೈಸ್ ಬಾತ್, ಎರಡೇ ಐಟಮ್ ಸಿಗೋದು, ಬೇರೆ ಇನ್ನೇನು ಸಿಗೋಲ್ಲ. ಸಂಜೆ ಹೊತ್ತಾದರೆ ಮಾತ್ರ ನಿಮಗೆ ಇಡ್ಲಿ ಹಾಗೂ ಪಡ್ಡು ಸಿಗುತ್ತೆ. ಪಡ್ಡುನೂ ಅಷ್ಟೇ ತುಂಬ ಚೆನ್ನಾಗಿ ಪಡ್ಡು ಸಿಗುತ್ತೆ. ಜಾಸ್ತಿ ಮಾಡ್ತಾರೆ ಪಡ್ಡುನ ಅಂತ ಹೇಳ್ತಿದ್ರು. ಇಡ್ಲಿನೂ ಹೆವಿ ಫೇಮಸ್ಸು. ಎಲ್ಲ ತುಂಬ ಜನ ಕಿಕ್ಕಿರಿದು ನಿಂತಿರ್ತಾರೆ. ಈ ಸ್ಥಳ ಇದೆಯಲ್ಲ, ನಾನು ನಿಂತಿರೋ ಜಾಗದಲ್ಲಿ ಹೆವಿ ಕ್ರೌಡ್ ಇರುತ್ತಂತೆ. ನಾನು ನಿಂತಿರುವಂಥ ಸಮಯ ಈಗ ಎಷ್ಟು ಗೊತ್ತಾ? 11 ಕಾಲಿಗೆ ಎಲ್ಲ ಖಾಲಿ ಮಾಡಿ ಎಲ್ಲ ಇಟ್ಬಿಟ್ಟವ್ರೆ. ಹಂಗಾಗಿ ನಾನು ಆರಾಮಾಗಿ ನಿಂತಿದ್ದೀನಿ. ಇಲ್ಲಾಂದರೆ ಇಲ್ಲಿ ನಿಲ್ಲೋದಕ್ಕೂ ಜಾಗ ಇರೋಲ್ಲ. ಆ ರೇಂಜಿಗೆ ಜನ ಹಂಗೆ ಓಡಾಡ್ತಿರ್ತಾರೆ. ಆರಾಮಾಗಿ ನಿಂತು ಇವಾಗ ತೊಗೋತಾ ಇದ್ದೀನಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ವಡೆ ಆಲ್ರೆಡಿ ಶೂಟ್ ಆಗಿದೆ, ಪ್ಲೇ ಮಾಡ್ತೀನಿ ನೋಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವರು. ಸರ್ ಹೋಟೆಲ್ ಹೆಸರು ಏನಿದೆ ಮತ್ತು ಏನೆಲ್ಲ ಸಿಗುತ್ತೆ? ಸರ್ ಇದು ಮೈಲಾರಲಿಂಗೇಶ್ವರ ಹೋಟೆಲ್ ಅಂತ. ಓಕೆ. JCR ಸರ್ಕಲ್ನಲ್ಲಿದೆ. ಓಕೆ. ಆಮೇಲೆ ಇಲ್ಲಿ ಬೆಳಗ್ಗೆ ಇಡ್ಲಿ ವಡೆ ಯಾವುದಾನ ಒಂದು ರೈಸ್ ಬಾತ್ ಇರುತ್ತೆ ಡೈಲಿ. ಆಮೇಲೆ ಸಂಜೆ ಮಧ್ಯಾಹ್ನ 3:30ರಿಂದ ಮತ್ತೆ ಇಡ್ಲಿ ವಡೆ. ಓಕೆ. ಆಮೇಲೆ ಪಡ್ಡು ಮಂಡಕ್ಕಿ ಒಗ್ಗರಣೆ ಸಿಗುತ್ತೆ. ಪಡ್ಡು ಮಂಡಕ್ಕಿ ಒಗ್ಗರಣೆ ಎಲ್ಲ ಸಂಜೆ ಸಿಗುತ್ತೆ? ಸಂಜೆ 3:30ರಿಂದ. ಬೆಳಗ್ಗೆ ಅಂದರೆ ಬೆಳಗ್ಗೆ 7:30ರಿಂದ 10 ಗಂಟೆ ಲಾಸ್ಟು. ಈಗ ಕ್ಲೋಸ್ 10 ಗಂಟೆ ಕ್ಲೋಸ್ ಇವಾಗ. ಮತ್ತೆ ಸಂಜೆ 3:30ರಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ. 8:30ವರೆಗೆ ಇರುತ್ತೆ. ಓಕೆ. ಬೆಳಗ್ಗೆ ಪಡ್ಡು ಇರಲ್ಲ ಸರ್? ಇಲ್ಲ ಸರ್, ಬೆಳಗ್ಗೆ ಪಡ್ಡು ಮಾಡಲ್ಲ. ಇಡ್ಲಿ ವಡೆ ಯಾವ್ದಾನ ಒಂದು ರೈಸ್. ದಿನ ಒಂದೊಂದು ಮೆನು ಇರುತ್ತೆ. ಓಕೆ. ದಿನ ಒಂದೊಂದು ರೈಸ್. ಗುರುವಾರ ಪುಳಿಯೋಗರೆ, ಶುಕ್ರವಾರ ಪಲಾವು, ಶನಿವಾರ ವಾಂಗಿ ಬಾತು, ಭಾನುವಾರ ಬಿಸಿಬೇಳೆ ಬಾತು, ಸೋಮವಾರ ಸಬ್ಬಾಕ್ಸಿ ಬಾತು, ಮಂಗಳವಾರ ರೈಸ್ ಬಾತು, ಬುಧವಾರ ಟೊಮೆಟೊ ಬಾತು, ಮತ್ತೆ ಪುಳಿಯೋಗರೆ ಗುರುವಾರ ಪುಳಿಯೋಗರೆ. ಹಂಗೆ. ಓಕೆ, ಸೂಪರ್ ಸರ್. ಮತ್ತೆ ಎಷ್ಟು ವರ್ಷ ಆಯಿತು ಸರ್ ಶುರುವಾಗಿ? ಸರ್ ಇದು 16ನೇ ವರ್ಷ ರನ್ನಿಂಗ್. 16ನೇ ವರ್ಷ. ಓಕೆ. ಶುರು ಮಾಡಿದ್ದು ಸರ್? ಸರ್ ಶುರು ಮಾಡಿದ್ದು ನಮ್ಮ ತಂದೆರೇ. ನಿಮ್ಮ ತಂದೆಯವರು ಶುರು ಮಾಡಿದ್ದು? ಹೌದು. ಓಕೆ. ಸರ್ ಹೆಸರು? ಶಿವಪ್ಪ ಅವರು. ಮಾತಾಡ್ಸೋಕ್ಕೆ ಮಾತಾಡ್ತಾರ? ಬೈಕ್ ಅವ್ರ ಹತ್ರ ನಿಮ್ಮ ಹತ್ರ ಇದೆ, ಹಂಗಾಗಿ ಆಮೇಲೆ ಮಾತಾಡ್ತೀನಿ. ನಿಮ್ಮ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಓಕೆ. ನಮ್ದು ಹಳೆ ಹೋಟ್ಲು ಆ ಕಡೆ ಇತ್ತು. ಬೇರೆ ಕಡೆ ಇತ್ತು? ಬೇರೆ ಕಡೆ ಇತ್ತು ಸರ್ ನಮ್ದು ಹಳೆ ಹೋಟ್ಲು. ಈ ಕಡೆ ಬಂದು 3 ವರ್ಷ ಆಯಿತು. ಇಲ್ಲಿಗೆ ಬಂದು 3 ವರ್ಷ ಆಯಿತು ಸರ್. ಓಕೆ. ಸೂಪರ್ ಸರ್. ಶುರು ಮಾಡಿದಾಗಿಂತನೂ ಇಡ್ಲಿ ಸೈಜ್ ಅಷ್ಟೇ ದೊಡ್ಡದಿದೆಯಾ ಸರ್? ಹೌದು ಸರ್, ಹೌದು. ಅದೇ ಸೈಜೇ ಇಡ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಯಾಕಂದರೆ 25 ರೂಪಾಯಿ ಒಂದು ಇಡ್ಲಿ ಅಲ್ಲ, ಹಾಗಾಗಿ ಅದೇ ಸೈಜೇ ಕೊಡ್ತೀವಿ. ಆರಾಮಾಗಿ ಒಂದು ಇಡ್ಲಿ ಆ ಪ್ರೈಸ್ ಒಂದು ಮೆಣಸಿಗೆ ತಿಂದೋಗ್ಬಿಟ್ರೆ ಆರಾಮಾಗಿ ಮಧ್ಯಾಹ್ನದವರೆಗೂ ಮತ್ತೆ ಊಟ ಕೇಳಲ್ಲ. ಹೌದು. ಆ್ಯಕ್ಚುಲಾಗಿ ಒಂದು ಇಡ್ಲಿನೇ ಹೊಟ್ಟೆ ತುಂಬ ಹೋಗುತ್ತೆ ಸರ್, ಅಷ್ಟು ದೊಡ್ಡದಿದೆ ಸರ್. ನಾನು ನೋಡಿದೆ, ಮೊದಲಿಂದನೂ ಇದೇ ಮೇಂಟೈನ್ ಮಾಡ್ಕೊಂಬಂದ್ರು. ಅದು ಯೂಶಲಿ ತಟ್ಟೆ ಇಡ್ಲಿ ಅಂದರೆ ಹೊರಗಡೆ ಅಲ್ಲ, ಒಂದಿಷ್ಟು ಸೈಜು ಚಿಕ್ಕದೊಂದು ಇರುತ್ತೆ ಸರ್. ಇಲ್ಲಿ ತಟ್ಟೆ ಇಡ್ಲಿ ಅಂದರೆ ದೊಡ್ಡದಾಗಿದೆ. ನನಗೆ ಅದು ಖುಷಿ ಆಯಿತು. ಓಕೆ, ಸೂಪರ್ ಸರ್. ಮತ್ತೆ ನಾವು ಮುಂಚೆಯಿಂದನೂ ಇದೇ ಥರನ ಸರ್ ಕೊಳಗದಲ್ಲಿ? ಹೌದು ಸರ್, ನಾವು ಮುಂಚೆಯಿಂದನೂ ಅದೇ, ನಾವು ಯಾವುದೇನೋ ಚೇಂಜ್ ಮಾಡ್ಕೊಂಬಂದಿಲ್ಲ. ಇದರಿಂದನೇ ನಾವು ಇದೇ ಕೊಳಗ ಇದೇ ಪ್ಲೇಟ್ಸೇ ನಾವು ಮುಂದುವರ್ಕೊಂಬಂದಿರೋದು. ಇದೇ ಕೊಳಗ ಇದೇ ಪ್ಲೇಟ್. ಅವಾಗೆಲ್ಲ ಶುರು ಮಾಡಿದಾಗ ಏನೇನು ಐಟಮ್ ಇತ್ತು ಸರ್? ಇದೇ ಇಷ್ಟ ಶುರು ಮಾಡಿದಾಗ ಬರೀ ಇಡ್ಲಿ ಮೆಣಸಿಗೆ ಬಿಟ್ಟರೆ ಬೇರೆ ಏನಿರಲಿಲ್ಲ. ಶುರು ಮಾಡಿದಾಗ ಸ್ಟಾರ್ಟಿಂಗ್ 2 ವರ್ಷ. ಓಕೆ. ಆಮೇಲೆ ಉದ್ದಿನ ವಡೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹಂಗೆ ಬೆಳಗ್ಗೆ ಹೋಟ್ಲಿಗೆ ಒಂದು ಸ್ವಲ್ಪ ರೈಸ್ ಮಾಡ್ಕೊಂತ ಬಂದ್ವಿ. ಈಗ ಇಲ್ಲಿ 3 ವರ್ಷ ಆಯಿತು ಬಂದು. ಇಲ್ಲಿಂದ ನಾವು ಪಡ್ಡು ಮಂಡಕ್ಕಿ ಒಗ್ಗರಣೆ ಆ್ಯಡ್ ಮಾಡಿದ್ವಿ. ಓಕೆ, ಸೂಪರ್ ಸರ್. ಓಕೆ, ಟೈಮಿಂಗ್ಸು ಮತ್ತೊಮ್ಮೆ ಕೇಳ್ಬಿಡ್ತೀನಿ ಸರ್. ಟೈಮಿಂಗ್ಸ್ ಏನಿದೆ ಸರ್? ಬೆಳಗ್ಗೆ 7:30ರಿಂದ 10 ಗಂಟೆ ಲಾಸ್ಟು. ಮತ್ತೆ ಮಧ್ಯಾಹ್ನ 3:30ರಿಂದ 8:30 ಲಾಸ್ಟು.
ಓಕೆ ರಜಾ ಏನೋ ಮಾಡ್ತೀರಾ ಸರ್? ರಜಾ ಭಾನುವಾರ ಮಧ್ಯಾಹ್ನ ರಜಾ ಸರ್. ಭಾನುವಾರ ಮಧ್ಯಾಹ್ನ ರಜೆ. ಬೆಳಗ್ಗೆ ಇರ್ತೀನಿ, ಓಕೆ ಮಧ್ಯಾಹ್ನ ರಜಾ. ಓಕೆ. ಮತ್ತೆ ನಾವು ಹೋಟೆಲಿಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಇದು ಚಿತ್ರದುರ್ಗ ಅಂತ ಬಂದು ದಾವಣಗೆರೆಯಿಂದ ಬರೋರು ಹಿಂಗಿಂದ ಬರ್ತಾರೆ. ಇಲ್ಲಿ ಹೊಸಪೇಟೆ ರೋಡ್ ಬರುತ್ತೆ, ಅಲ್ಲಿಂದ ನಿಯರ್ ರೈಟಿಗೆ ತಿರುಗಿದ್ರೆ JCR ಸರ್ಕಲ್ ಅಂತ ಬರುತ್ತೆ ಸರ್. ಅಲ್ಲೇ ನಮ್ಮದು ಮೇನ್ ರೋಡ್ನಲ್ಲೇ ತಟ್ಟೆ ಇಡ್ಲಿ. ಓಕೆ ಫೈನ್ ಸರ್. ಫೈನ್ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್. ಶ್ರೀ ಮೈಲಾರಲಿಂಗೇಶ್ವರ ಕ್ಯಾಂಟೀನಲ್ಲಿ ಇಲ್ಲಿ ತಟ್ಟೆ ಇಡ್ಲಿನೇ ಫೇಮಸ್ಸು. ಸಿಕ್ಕಾಪಟ್ಟೆ ಜನ ತಟ್ಟೆ ಇಡ್ಲಿಗೋಸ್ಕರ ಹುಡುಕೊಂಬರ್ತಾರೆ. ನೆಕ್ ಮೂಮೆಂಟು ಇನ್ನೇನು ಖಾಲಿ ಆಗುವಂಥ ಸಮಯದಲ್ಲಿ ನಾವು ಬಂದ್ವಿ. ದೊಡ್ಡ ಇಡ್ಲಿ ಬರುತ್ತೆ, ನಾನು ಅರ್ಧ ಇಡ್ಲಿ ಮಾತ್ರ ತೊಗೊಂಡೆ ಬಸ್. ಅಷ್ಟು ದೊಡ್ಡ ಇಡ್ಲಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು. ಮತ್ತು ವಡೆನೂ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದು ಬರುತ್ತೆ. ಉದ್ದಿನ ವಡೆ ಗರಿಗರಿಯಾಗಿದೆ. ಅದಕ್ಕೆ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಮಾಮೂಲಿ ಹಸಿರು ಚಟ್ನಿ, ಒಂದು ಕೆಂಪು ಚಟ್ನಿ. ಕೆಂಪು ಚಟ್ನಿ ಅಂದರೆ ಟೊಮೊಟೊ ಚಟ್ನಿ ಅಲ್ಲ, ಈರುಳ್ಳಿ ಚಟ್ನಿ ಕೊಟ್ಟಿದ್ದಾರೆ. ಮತ್ತು ಬಾಳೆ ಎಲೆ ಬಳಸ್ತಾರೆ, ನನಗೆ ಅದು ಖುಷಿ ವಿಚಾರ ಅನ್ನಿಸ್ತು. ಇಡ್ಲಿನೂ ಕೊಟ್ಟಿದ್ದಾರೆ. ಫಸ್ಟು ವಡೆ ತೊಗೊಂಬಿಡೋಣ. ವಡೆ ಉದ್ದಿನ ವಡೆ. ಚೆನ್ನಾಗ ದೊಡ್ಡದು ಬರುತ್ತೆ, ಸಿಗಾಬಡೆ ದೊಡ್ಡದು ಬರುತ್ತೆ, ಗರಿಗರಿ ಆಗುತ್ತೆ. ಕಾಯಿ ಹಸಿರುಮೆಣಸಿನಕಾಯಿ ಕಾಯಿ ಹಸಿರುಮೆಣಸಿನಕಾಯಿ ಮತ್ತು ಕಾಳುಮೆಣಸು ಅದನ್ನು ಕೂಡ ಬಳಸಿದ್ದಾರೆ. ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಓಕೆ, ವಡೆ ಅಂತೂ ಖಾಲಿ ಆಯಿತು. ವಡೆನೇ ಎಷ್ಟು ದೊಡ್ಡದಾಗಿದೆ ಬಸ್, ವಡೆ ತುಂಬ ಹೋಗುತ್ತೆ. ಆ ರೇಂಜ್ಗಿದೆ. ಇಡ್ಲಿನೂ ಅಷ್ಟೇ ದೊಡ್ಡ ಸೈಜಿನ ಇಡ್ಲಿ ಬರುತ್ತೆ. ಇಡ್ಲಿಗಂತೂ ತುಂಬ ಅಭಿಮಾನಿಗಳಿದ್ದಾರೆ ಇಲ್ಲಿ. ಇಡ್ಲಿಗೋಸ್ಕರ ಎಷ್ಟು ಜನ ಹುಡ್ಕೊಂಬರ್ತಾರೆ ಗೊತ್ತಾ. ಏನು ಸಕ್ಕತ್ತಾಗಿದೆ ಬಸ್ ಇಡ್ಲಿ. ಆಹಾ, ನೋಡ್ತಿದ್ರೇನೆ ಖುಷಿ ಆಗುತ್ತೆ. ಹಾಗೂ ಕೆಂಪು ಚಟ್ನಿ ಎತ್ತಿಟ್ಟಿದ್ರು ನಮಗೋಸ್ಕರ ಅಂತ. ಕೆಂಪು ಚಟ್ನಿ ಹಾಗೂ ಇಡ್ಲಿ. ಸಕ್ಕತ್ತಾಗಿದೆ. ಚಟ್ನಿ ಅಂತೂ ಬೆಂಕಿ, ಬೇರೆ ಲೆವೆಲಲ್ಲೇ ಇದೆ. ಚಟ್ನಿ ಸಕ್ಕತ್ತು. ಆಹಾ, ಇಡ್ಲಿನೂ ಮೃದುವಾಗಿದೆ, ಅದು ಬೇರೆ ಪ್ರಶ್ನೆ. ಬಟ್ ಇಲ್ಲಿ ಚಟ್ನಿನೇ ಹೈಲೈಟ್ ಆಗ್ತಾರಂಥದ್ದು ಇಡ್ಲಿಗಿಂತ. ಏನು ಗೊತ್ತಾ, ಈರುಳ್ಳಿ ಮತ್ತು ಬೆಲ್ಲ ಬಳಸ್ತಾರಂತೆ. ಲೈಟಾಗಿ ಆ ಒಂದು ಸಿಹಿ ಸಿಗುತ್ತೆ. ಮತ್ತು ಇನ್ನು ಹುಣಸೆಹಣ್ಣು, ಆ ಹುಣಸೆಹಣ್ಣಿನ ಹುಳಿ ಕೂಡ ನೀಟಾಗಿ ಸಿಗುತ್ತೆ. ಸಕ್ಕತ್ತಾಗಿದೆ. ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಈರುಳ್ಳಿ ಬಳಸಿ ಮಾಡಿರ್ತಾರೆ. ಈರುಳ್ಳಿನೂ ಕೂಡ ಹುರಿದು ರುಬ್ಬಿರ್ತಾರಂತೆ, ಹಾಗೆ ಬಳಸುವಂಥದ್ದಲ್ಲ. ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಕೆಂಪು ಚಟ್ನಿ ಜೊತೆಗೆ ಇಡ್ಲಿ ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಮಾಮೂಲಿ ಹಸಿರು ಚಟ್ನಿ ಅಂತ ಬಂದಾಗ ನಿಮಗೆ ಹಸಿರು ಮೆಣಸಿನಕಾಯಿನೂ ಕೂಡ ಹುರಿದೇ ಬಳಸೋಂಥದ್ದು, ಅದು ರೆಗ್ಯುಲರ್ ಚಟ್ನಿ ಅನಿಸುತ್ತೆ. ಬಟ್ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ, ಸ್ಪೆಷಲ್ ಆಗಿದೆ ಚಟ್ನಿ. ಟ್ರೈ ಮಾಡಿ, ಇದ್ರ ಜೊತೆ ಮಾತ್ರ ಮಸ್ತಿದೆ, ಸಕ್ಕತ್ತಾಗಿದೆ. ಓಕೆ, ಇಡ್ಲಿ ವಡೆ ಅಲ್ಲದೆ ನಿಮಗೆ ಒಂದು ಥರ ರೈಸ್ ಬಾತ್ ಸಿಗುತ್ತಂತೆ. ಪ್ರತಿದಿನ ಚೇಂಜ್ ಆಗ್ತಿರುತ್ತಂತೆ. ಇವತ್ತು ಗುರುವಾರ ಪುಳಿಯೋಗರೆ ಇದೆಯಂತೆ. ಸರಿ ಇಲ್ಲ, ನಸೀಬ್ ಸರಿ ಇಲ್ಲ ಅನಿಸಿದೆ. ಸೊ ಪುಳಿಯೋಗರೆ ಖಾಲಿ. ಸೊ ಪುಳಿಯೋಗರೆ ಖಾಲಿ ಆಗೋಗಿದೆ. ಹಾಗಾಗಿನೇ ಸ್ವಲ್ಪ ಇಡ್ಲಿ ತೊಗೊಂಡು, ಅಂದರೆ ಅರ್ಧ ಇಡ್ಲಿ ತೊಗೊಂಡು ವಡೆ ತೊಗೊಂಡು ಮುಗಿಸ್ತಾ ಇದ್ದೀವಿ. ಇನ್ನೇನು ಐಟಮು ಸಿಗೋಲ್ಲ. ಸಂಜೆ ಬಂದರೆ ಪಡ್ಡು ಮತ್ತು ಇಡ್ಲಿ ಸಿಗುತ್ತೆ. ಪಡ್ಡು ಮತ್ತು ಇಡ್ಲಿ ಸಿಗುತ್ತೆ. ಸಂಜೆ ಬಂದರೂ ನೀವು ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ. ಚಿತ್ರದುರ್ಗದಲ್ಲಿ ಬಿಸಿಲಾಕೊಂಡು ಕೊಡ್ತೈತೆ, ಸರಿ ಕೊಡ್ತೈತೆ.